ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ. ಸಚರಾಚರಕ್ಕೆ ಸಕಳೇಶ್ವರನಿಂದ ಬಿಟ್ಟು ದೈವವಿಲ್ಲ. ಇದು ಸಕಳೇಶ ಮಾದರಸರ ಒಂದು ಅದ್ಭುತವಾದಂತಹ ಮತ್ತು ಅಪರಿಚಿತವಾದ ವಚನ. ಬಹಳ ಅದ್ಭುತವಾದ ವಚನಕಾರರು ಸಕಳೇಶ ಮಾದರಸರು. ಅವರ ಹೆಸರೇ ಹೇಳೋ ಹಾಗೆ ಅವರು ಅರಸರೇ ಆಗಿದ್ರು ಅಂತ ಹೇಳ್ತಾರೆ. ಅವರ ತಂದೆ ಮಲ್ಲರಸರು, ಅವರು ಕೂಡ ಅರಸರಾಗಿದ್ದು ವಿರಕ್ತಿ ಹುಟ್ಟಿ ರಾಜ್ಯ ತ್ಯಾಗ ಮಾಡಿ ಮಗನಿಗೆ ಪಟ್ಟ ಕಟ್ಟಿ ಶ್ರೀಶೈಲಕ್ಕೆ ಹೋಗಿ ತಪಸ್ವಿ ಆಗಿದ್ರು. ಅವರು ಬಹಳ ದೊಡ್ಡ ತಪಸ್ವಿಗಳಾಗಿದ್ದಾರೆ ಅಂತ ಸುದ್ದಿ ಕೇಳಿದರು. ಕೆಲವು ವರ್ಷಗಳ ನಂತರ ಮೊದಲು ಮಾದರಸರು ಒಳ್ಳೆ ರಾಜಯೋಗಿಯಾಗಿ, ಅಂದ್ರೆ ರಾಜಭೋಗಿಯಾಗಿ ಸಂಸಾರ ನಡೆಸಿದರು. ಆಮೇಲೆ ಅವ್ರಿಗೂ ವೈರಾಗ್ಯ ಬಂತು. ಅಪ್ಪ ಇಂತಹ ರಾಜ್ಯವನ್ನು ಬಿಟ್ಟು ಹೋಗಿದ್ದಾನೆ. ಬಹಳ ದೊಡ್ಡ ರಾಜ್ಯ ಅಲ್ಲ ಅದು, ಕಲ್ಕುರ್ಕೆ ಅರಸ, ಆಂಧ್ರ ಪ್ರದೇಶದ ಒಂದು ಭಾಗ ಅದು ಕಲ್ಕುರ್ಕೆ ಅಂತ ಹೇಳಿ. ಅಲ್ಲಿ ಇವರು ರಾಜ್ಯಭಾರ ಮಾಡ್ತಿರುವಾಗ ಅಪ್ಪನ ಸುದ್ದಿ ಕೇಳ್ತಾರೆ. ಶ್ರೀಶೈಲದಲ್ಲಿ ತಪಸ್ವಿಗಳಾಗಿದ್ದಾರೆ, ಬಹಳ ದೊಡ್ಡ ಸಿದ್ಧ ಪುರುಷರಾಗಿದ್ದಾರೆ ಅಂತೆಲ್ಲ ಕೇಳಿದಾಗ ಇವನಿಗೂ ವೈರಾಗ್ಯ ಬಂದ್ಬಿಡುತ್ತೆ, ಮಾದರಸನಿಗೂ ಕೂಡ. ಅವರು ಮಾದರಸರು ತಮ್ಮ ಮಗನಿಗೆ ಪಟ್ಟ ಕಟ್ಟಿ ಅವರು ಹೊರಟು ಬಿಡ್ತಾರೆ. ಮೊದಲೇ ಸಂಗೀತಗಾರರು ಇರ್ತಾರೆ ಇವರು. ವೀಣೆ ನುಡಿಸೋದು, ಪೂಜೆ ಮಾಡೋದು, ಲಿಂಗ ಪೂಜೆ ಮಾಡೋದು. ಇನ್ನೂ ಪ್ರಾಯಶಃ ಇಷ್ಟಲಿಂಗ ಸಿಕ್ಕಿಲ್ಲ ಅವ್ರಿಗೆ. ಸ್ಥಾವರಲಿಂಗ ಪೂಜಕರಾಗಿದ್ರು. ಅಂಬೆ ಅನ್ನೋ ಊರಲ್ಲಿ ಕೆಲವು ದಿವಸ ನಿಲ್ತಾರ ಅವರು. ಅಲ್ಲಿ ದಿವಸ ಬಹಳ ವೈಭವಿತವಾದ ಪೂಜೆ ಮಾಡ್ತಾರೆ. ಅದಕ್ಕೆ ಖರ್ಚು, ಆಗಿನ ಕಾಲದಲ್ಲಿ ಮತ್ತೆ ಎಲ್ಲ ರೀತಿ ಖರ್ಚುಗಳು ಇರ್ತಿದ್ವು. 16 ಹೊನ್ನು ಖರ್ಚಾಗ್ತಿತ್ತಂತ ಒಂದು ದಿವಸ ಪಾಳೆ ಪ್ರಕಾರ ಒಬ್ರೊಬ್ರು ಕೊಡ್ತಾ ಇದ್ರು. ಒಬ್ಬ ಸಾಮಾನ್ಯ ಬಡವ, ಅಂದ್ರೆ ಅವನು ತುಂಬಾ ಬಡವ ಅಲ್ಲ, ಜೀವನಕ್ಕೆ ತೊಂದರೆ ಇಲ್ಲ, ಆದ್ರೆ 16 ಹೊನ್ನು ಕೊಡಕ್ಕೆ ಅವನ ಹತ್ರ ಸಾಧ್ಯ ಇಲ್ಲ. ಅದಕ್ಕೆ ತನ್ನ ಮಗಳನ್ನೇ ಒತ್ತೆ ಇಟ್ಬಿಟ್ಟು ಆ ಹಣ ಕೊಟ್ಬಿಡ್ತಾನೆ, ಒಬ್ಬರ ಹತ್ರ ಹಾಳಾಗಿ ಮಾಡ್ತಾನೆ. ಇದು ಮಾದರಸರಿಗೆ ಗೊತ್ತಾಗುತ್ತೆ. ಛೇ, ನನ್ನಿಂದ ಒಂದು ಹುಡುಗಿಯ ಬಾಳು ಗುಲಾಮಗಿರಿಗೆ ಹೋಯ್ತಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡು ತಾವೇ ಹಣವನ್ನು ಕೊಟ್ಟು ಆ ಹುಡುಗಿಯನ್ನು ಬಿಡುಗಡೆ ಮಾಡಿ ಅಪ್ಪನ ಹತ್ರ ಕಳಿಸಿ ಹೊರಟೋಗ್ಬಿಡ್ತಾರೆ. ನಾನು ಇಲ್ಲಿದ್ರೆ ತಾನೇ ಜನ ಎಲ್ಲ ಈ ತರ ಮಾಡೋದು, ನಾನು ಶ್ರೀಶೈಲಕ್ಕೆ ಹೋಗಿ ಹೊರಟಿರೋ ಅವ್ನ ಮಧ್ಯೆ ನಿಂತು ಬಿಟ್ನಲ್ಲ ಅಂತೇಳಿ ಹೊರಟು ಬಿಡ್ತಾರೆ. ಅಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಪ್ಪನನ್ನು ಭೇಟಿ ಆಗ್ತಾರೆ, ಅಪ್ಪನ ಆಶೀರ್ವಾದ ಪಡ್ಕೊಳ್ತಾರೆ. ಆದರೆ ನಾ ತಪಸ್ ಮಾಡ್ತೀನಿ ಇಲ್ಲೇ ಇದ್ಕೊಂಡು ಅಂತಾರೆ. ಆದರೆ ಮಲ್ಲರಸರು ಒಪ್ಪಲ್ಲ, ಬೇಡ, ಕಲ್ಯಾಣದಲ್ಲಿ ಬಸವಾದಿ ಪ್ರಮುಖರು ಬಂದಿದ್ದಾರೆ, ನೀನು ಬಸವಾದಿ ಪ್ರಮುಖರಲ್ಲಿ ಒಬ್ಬ ಆಗ್ತಕ್ಕಂಥವನಿದ್ಯಾ ಅಂತ ಯೋಗ್ಯತೆ ನಿನಗಿದೆ, ಹೋಗು, ನೀ ಕಲ್ಯಾಣಕ್ಕೆ ಹೋಗು ಅಂತ ಹೇಳಿ ಕಲ್ಯಾಣಕ್ಕೆ ಕಳಿಸ್ತಾರೆ. ಕಲ್ಯಾಣಕ್ಕೆ ಬಂದ ಮೇಲೆ ಮಾದರಸರು ಒಳ್ಳೆ ವಚನಾಂಕಿತ ಆರಿಸ್ಕೊಂತಾರೆ. ಮೊದಲು ಸಕಳೇಶ್ವರ ದೇವ, ಸಕಳ ಈಶ್ವರ, ಎಲ್ಲದಕ್ಕೂ ಒಡೆಯ. ಸಕಳ ಅಂದ್ರೆ ಸಕಲ ಎಲ್ಲದಕ್ಕೂ, ಸಕಳ ಹಿಂಗು ಮಾಡ್ಬೇಕಾರೆ ಅದೇನು ಮಾಡೋ ಅಗತ್ಯ ಇಲ್ಲ. ಸಕಳ ಅಂದ್ರೆ ಎಲ್ಲವೂ, ಅರ್ಥನೇ ಸರಿ, ಆದ್ರೆ ಎಲ್ಲ ಕಲೆಗಳಿಗೆ ಕಳೆಗಳಿಗೆ ಪರಮಾತ್ಮನೇ ಒಡೆಯ, ಸಕಳೇಶ್ವರ ದೇವ ಅಂತ ಹೆಸರಿಟ್ಕೊಂತಾರೆ, ಅಂಕಿತ ಇಟ್ಕೊಳ್ತಾರೆ. ಸುಮಾರು ಒಂದು 150 ವಚನಗಳು ಸಿಕ್ಕಿದೆ. ವಚನ ಹೃದಯದಲ್ಲಿ ಇವ್ರ ಬಗ್ಗೆ ಬರೆದಿದ್ದೀನಿ. 3 ಜನ ಮಹಾನುಭಾವಿಗಳು, ಗಂಭೀರ ಸ್ವಭಾವದ 3 ಜನ ಮಹಾನುಭಾವಿಗಳ ವಚನಾಂಕಿತ ಅಂತೇಳಿ ಒಂದು ಅಧ್ಯಾಯ ಬರುತ್ತೆ. ಅದರಲ್ಲಿ ಅಜಗಣ್ಣ, ಸಕಳೇಶ ಮಾದರಸ ಮತ್ತು ಶಿವಲಂಕ ಮಂಚಣ್ಣ ಇವ್ರ ಬಗ್ಗೆ ಬರೆದಿದ್ದೀನಿ.
ನೀವು ವಚನ ಹೃದಯ ಓದ್ಬೋದು. ಅದರಲ್ಲಿ ಮಾದರಸದ್ದು ಈ ವಚನ ಬಹಳ ಅದ್ಭುತವಾಗಿದೆ. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಸೆಯಿಂದ ಬಿಟ್ಟು ಹಿರಿಯರಿಲ್ಲ. ಆಸೆ ಎನ್ನುವಂಥದ್ದಿದ್ರೆ, ಅದು ಯಾವುದೇ ರೀತಿ ಆಸೆ ಇದ್ರೂ ನಾವು ಕಿರಿಯರಾಗಬೇಕಾಗತ್ತೆ. ಅದರ ಅರ್ಥ ಆಸೆ ಇರಬಾರದು ಅಂತಲ್ಲ. ಪ್ರಾರಂಭ ಅವಸ್ಥೆಯಲ್ಲಿ ಜೀವ ಶಿವತ್ವದ ಸಮೀಪಕ್ಕೆ ಹೋಗಬೇಕಾದ್ರೆ ಆಸೆಯಿಂದ ಘಾಸಿ ಆಗಲೇಬೇಕು. ಎಷ್ಟೋ ಜನ್ಮಗಳಲ್ಲಿ ನಾವು ಆಸೆಯನ್ನು ಈಡೇರಿಸ್ಕೊಂತೀವಿ, ಬೇಕಾದಷ್ಟು ಆಸೆಗಳನ್ನು ಈಡೇರಿಸ್ಕೊಂತೀವಿ, ಕೆಲವು ಆಸೆ ಈಡೇರಲ್ಲ, ಆಸೆಯಿಂದ ಘಾಸಿಯಾಗಿರ್ತೀವಿ. ಮತ್ತೆ ಪಾಠ ಕಲಿತೀವಿ, ಮತ್ತೆ ಆಸೆಗೆ ಬೀಳ್ತೀವಿ, ಮತ್ತೆ ಪಾಠ ಕಲಿತೀವಿ. ಈ ರೀತಿ ಆಗ್ತಾ ಇರುತ್ತೆ. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ. ಆಸೆ ಆದರೆ ಈ ಏನು ಪರಮಾತ್ಮನ ಕಡೆಗೆ ಸಾಗ್ತಾ ಇರ್ತಕ್ಕಂಥವ್ರು ಅಧ್ಯಾತ್ಮ ಜೀವಿಗಳು ಆಸೆಯನ್ನು ಬಿಡಬೇಕು, ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಚಿಕ್ಕವರಿದ್ದಾಗ ಚರ್ಚೆ ಮಾಡ್ತಾ ಇದ್ವಿ ಈ ಬಗ್ಗೆ. 5ನೇ ಕ್ಲಾಸಿಗೆ ನಮಗೆ ಬುದ್ಧನ ಪಾಠ ಇತ್ತು. ಬುದ್ಧನ ಬಗ್ಗೆ ಇತಿಹಾಸದಲ್ಲಿ ಪಾಠ ಇತ್ತು. ಬೌದ್ಧ ಮತದ ಉದಯ ಅಂತ ಹೇಳ್ಬಿಟ್ಟು, ಬೌದ್ಧ ಮತ್ತು ಜೈನ ಮತಗಳ ಉದಯ ಅಂತ ಹೇಳಿ, ಅದರಲ್ಲಿ ಬುದ್ಧ ಮನೆ ಬಿಟ್ಟು ಹೋಗಿದ್ದು ಬಗ್ಗೆ ಚರ್ಚೆ ಬರ್ತಾ ಇತ್ತು. ಅಂದ್ರೆ ಬುದ್ಧ ತಪಸ್ವಿ ಆದ್ಮೇಲೆ, ಜ್ಞಾನೋದಯ ಆದ್ಮೇಲೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಆವಾಗ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಂಗಾದ್ರೆ ಬುದ್ಧ ಮನೆ ಬಿಟ್ಟು ಹೋಗಿದ್ದಕ್ಕೆ ಏನಕ್ಕೆ? ಮೋಕ್ಷ ಪಡೆಯಬೇಕು ಅಂತ ಅಲ್ವಾ? ಜ್ಞಾನೋದಯ ಹೊಂದಬೇಕು ಅಂತ ಅಲ್ವಾ? ಮತ್ತೆ ಜ್ಞಾನೋದಯ ಹೊಂದಬೇಕು ಅನ್ನೋದು ಕೂಡ ಒಂದು ಆಸೆ ಅಲ್ವಾ? ಮತ್ತೆ ಅದು ಆಸೆ ಏನೂ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗಿ ಅವ್ರು ಎಲ್ರಿಗೂ ದುಃಖ ಕೊಟ್ಟಲ್ಲ, ಬೇರೆಯವ್ರಿಗೆಲ್ಲ, ಅದು ಒಂದು ರೀತಿ ಆಸೆನೇ ಆಯ್ತಲ್ಲ ಅಂತ ವಾದ ಮಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನಾವು ತಿಳ್ಕೋಬೇಕು, ಆಸೆ ಅನ್ನಂಥದ್ದು ಎಂಥದ್ದು, ನಮಗೂ ಹಿತ ಉಂಟು ಮಾಡಿರ್ಬೇಕು. ನಮ್ಮ ಆಸೆ ಈಡೇರಿದ ಮೇಲೆ ನಮಗೂ ಹಿತ ಉಂಟಾಗಿರ್ಬೇಕು, ಬೇರೆಯವ್ರಿಗೂ ಹಿತ ಉಂಟಾಗಿರ್ಬೇಕು. ಅದು ಆ ಆಸೆಯಿಂದ ದುಃಖ ಆಗಲ್ಲ. ಈಗ ನಾನು ಒಂದು ಸಣ್ಣ ಆಸೆ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ, ಈಡೇರ್ತು, ಆದ್ರೆ ಹಿಂದೆ 10 ಆಸೆಗಳು ಮತ್ತೆ ಹುಟ್ಟುತ್ತವೆ. ಒಂದು ಆಸೆಯನ್ನು ಈಡೇರಿಸಿದ್ರೆ 10 ಆಸೆ ಹುಟ್ಟುತ್ತವೆ. ಯಾರಿಗೆ? ಭವಜೀವಿಗಳಿಗೆ. ಶಿವತ್ವದ ಕಡೆಗೆ ಸಾಗ್ತಕ್ಕಂಥವ್ರಿಗೆ ಅವ್ರಿಗೆ ಆಸೆ ಬಹಳ ದೊಡ್ಡದಿರ್ತದೆ. ಅನುಭವ ಮಂಟಪ ಕಟ್ಟಬೇಕು, ಬಸವಣ್ಣವ್ರ ಆಸೆ. ಮಹಾಮನೆ ಕಟ್ಟಬೇಕು, ಬಸವಣ್ಣವ್ರ ಆಸೆ. ಎಲ್ಲ ಶರಣರು ಬರಬೇಕು, ಎಲ್ಲ ಲಿಂಗದೀಕ್ಷೆ ತಗೋಬೇಕು, ಮುಕ್ತಾತ್ಮರಾಗಬೇಕು, ಲಿಂಗಾಂಗ ಸಾಮರಸ್ಯ ಸಾಧಿಸ್ಬೇಕು, ದೊಡ್ಡ ಆಸೆ. ಅದು ಈಡೇರೋದೇ ಇಲ್ಲ ಕೊನೆ ತನಕ, ಯಾಕಂದ್ರೆ ಎಲ್ಲರೂ ಬರೋದೇ ಇಲ್ಲ ಆ ಮಾರ್ಗಕ್ಕೆ. ಇಂಥ ದೊಡ್ಡ ಆಸೆಗಳನ್ನ ಇಟ್ಕೊಳ್ಬೇಕು. ಅಬ್ದುಲ್ ಕಲಾಂರು ಒಂದು ಆಸೆ ಇಟ್ಕೊಂಡಿದ್ರಂತೆ, ಅದು ಈಡೇರ್ತು. ಅವ್ರ ಆಸೆ ಏನು? ಅವರು ಬಹಳಷ್ಟು ಆಸೆ ಇಟ್ಕೊಂಡಿರ್ಬೋದು. ಮೊದಲಿಗೆ ಕ್ಷಿಪಣಿ ತಯಾರು ಮಾಡ್ಬೇಕು ಅಂತ ಆಸೆ, ಮೊದಲು ವಿಜ್ಞಾನಿ ಆಗ್ಬೇಕು ಅಂದ್ಕೊಂಡಿರ್ಬೋದು, ಕ್ಷಿಪಣಿ ತಯಾರು ಮಾಡ್ಬೇಕು ಅಂತ ಇಟ್ಕೊಂಡಿರ್ಬೋದು. ಎಲ್ಲ ಆಯ್ತಲ್ಲ, ಕೊನೆಗೆ ಹೇಳ್ತಿದ್ರಂತ ಅವರು, ನಾನು ಪಾಠ ಮಾಡ್ತಾ ಮಾಡ್ತಾ ಸಾಯ್ಬೇಕು ಅಂತ ಹೇಳ್ತಿದ್ರಂತೆ. ಹಾಗೇನೆ ಆಯ್ತು. ಈಶಾನ್ಯ ರಾಜ್ಯದಲ್ಲಿ ಎಲ್ಲೇ ಮೇಘಾಲಯನೋ ತ್ರಿಪುರಕ್ಕೂ ಹೋಗಿದ್ರು, ಪಾಠ ಮಾಡ್ತಾ ಇದ್ರು. ಪಾಠ ಮಾಡ್ತಾನೆ ಕುಸಿದು ಬಿದ್ರು. ಭಾಷಣ ಕೊಡ್ತಿದ್ರು, ವಿದ್ಯಾರ್ಥಿಗಳಿಗೆ ಭಾಷಣ ಮಾಡ್ತಾ ಇದ್ರು, ಪಾಠ ಹೇಳ್ತಾ ಇದ್ರು. ಕುಸಿದು ಬಿದ್ರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಜೀವ ಹೋಗಿತ್ತು. ಮುಂದೆ ಅವ್ರಿಗೆ ಪ್ರಜ್ಞೆ ಬರಲೇ ಇಲ್ಲ. ಅವ್ರ ಆಸೆಯನ್ನು ಈಡೇರಿಸಿದ ಪರಮಾತ್ಮ. ಅಂದ್ರೆ ಪಾಠ ಮಾಡ್ತಾ ತಿಳ್ಕೋಬೇಕು. ಹಿಂಗೆ ದೊಡ್ಡವರ ಆಸೆಗಳು ದೊಡ್ಡದಾಗಿರ್ತವೆ, ಸಣ್ಣವರ ಆಸೆಗಳು ಸಣ್ಣದಾಗಿರ್ತವೆ. ಆದ್ರಿಂದ ಅವ್ರಿಗೆ ದುಃಖ ಜಾಸ್ತಿ ಆಗುತ್ತೆ. ನಾನು ನೋಡ್ತಾ ಇದ್ದೀನಿ, ಕೆಲವರೆಲ್ಲ ತುಂಬಾ ಸಣ್ಣ ಆಸೆ ಇಟ್ಕೊಂಡಿರ್ತಾರೆ. ಹಣಕ್ಕಾಗಿ ಎಷ್ಟು ಬಾಯಿ ಬಿಡ್ತಿರ್ತಾರೆ ಅಂದ್ರೆ ಶ್ರೀಮಂತರುಗಳೇ. ಅಲ್ಲಿ ಅವರಿಗೆ ದುಃಖ ತಪ್ಪಿದ್ದಲ್ಲ, ರೋಗ ತಪ್ಪಿದ್ದಲ್ಲ, ಹಿಂಸೆ ತಪ್ಪಿದ್ದಲ್ಲ. ಅದಕ್ಕೆ ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ. ಇಲ್ಲಿ ನಿರಾಶೆ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅಲ್ಲ. ಇಂಗ್ಲಿಷಲ್ಲಿ 2 ಶಬ್ದ ಇದೆ. ಡಿಸಪಾಯಿಂಟ್ಮೆಂಟ್ ಅಂತ ಒಂದು ಶಬ್ದ ಇದೆ, ಅದು ನಿರಾಶೆ. ಏನೋ ನಿರಾಶೆ, ಸೋತಾಗ, ಯಾರೋ ಮೋಸ ಮಾಡಿದಾಗ, ನಂಬಿದವರು ಮೋಸ ಮಾಡಿದಾಗ, ಇವೆಲ್ಲ ಆಗ್ತಾವಲ್ಲ, ಡಿಸಪಾಯಿಂಟ್ಮೆಂಟ್ ಇದೆ. ಆದರೆ ಡೆಸ್ಪೇರ್ಲೆಸ್ನೆಸ್ ಅಂತ ಒಂದಿದೆ, ನೈರಾಶ್ಯ ಅಂತ ಕರಿಬೋದು. ಅದು ದೊಡ್ಡ ಕೆಲಸ ಇಟ್ಕೊಂತಾನೆ, ಅವನು ದೊಡ್ಡ ಆಸೆ ಇಟ್ಕೊಂತಾನೆ,
ಅದು ಈಡೇರದೆ ಹೋದ್ರೆ ದುಃಖ ಏನಿಲ್ಲ ಅವನಿಗೆ. ಆಯ್ತು, ಪರಮಾತ್ಮ ಇಚ್ಛೆ ಇಲ್ಲ. ನಾನು 10 ವರ್ಷದಿಂದ ಒಂದು ಆಸೆ ಇಟ್ಕೊಂಡಿದ್ದೆ, ಅನುಭವ ಮಂಟಪ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಬಹಳ ಆಸೆ ಪಟ್ಟಿದ್ದೆ, ಪ್ರಯತ್ನ ಪಟ್ಟಿದ್ದೆ. ಆಗ ತುಂಬಾ ಕಷ್ಟಗಳು ಬಂದವು, ಆಕ್ಸಿಡೆಂಟ್ ಆಯಿತು, ದೊಡ್ಡ ಕಾಯಿಲೆ ಬಂತು, ಕೈ ಬಿಟ್ಬಿಟ್ಟೆ ಅದನ್ನ. ಬೇಡ, ಮಾಡೋದೇ ಬೇಡ. ಏನು ನಾನು ಒಂದು ಸ್ಕೂಲಿಂದನೇ ಜಗತ್ ಬದಲಾವಣೆ ಆಗ್ಬೇಕಾಗಿಲ್ಲ, ಬೇಡ ಅಂತ ಬಿಟ್ಟೆ. ಆದರೆ ದೊಡ್ಡ ನಿರಾಶೆ ಆಗಲಿಲ್ಲ, ಖುಷಿ ಆಯ್ತು ಅದು ಕೈ ಬಿಟ್ಟಿದ್ದು. ಅದು ಈಡೇರ್ಲಿಲ್ವಲ್ಲ ಅಂತ ನಾನೇನು ದುಃಖಿ ಆಗಲಿಲ್ಲ, ಅದರಿಂದ ಪಾಠ ಕಲಿತೆ. ಅಂದರೆ ನಿರಾಶೆಯಿಂದಲೂ ಪಾಠ ಕಲಿಬೇಕು. ಯಾವಾಗ ನಿರಾಶೆ ಆದ್ರೆ ನಾವು ಪಾಠ ಕಲಿತೀವಿ ಅಥವಾ ಚಿಕ್ಕವರಾಗಲ್ಲ ಅಂದರೆ ಅಥವಾ ದುಃಖ ಆಗಲ್ಲ ಅಂದರೆ ಒಳ್ಳೆಯ ಆಸೆಗಳನ್ನು ಇಟ್ಕೊಂಡಾಗ ನಿರಾಶೆ ಆದರೂ ಕೂಡ ನೋವಿಲ್ಲ. ಅದಕ್ಕೆ ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ. ಆದ್ರಾಗ್ಲಿ ಹೋದ್ರೋಗ್ಲಿ, ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ನಡೀಲಿ. ನನ್ನ ಕೈಲಿ ಕೆಲಸ ಮಾಡಿಸೋದಿದ್ರೆ ಮಾಡಿಸ್ತಾನೆ, ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಸಾಧನೆಯಲ್ಲಿ ನಿರತರಾಗೋದು. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ. ನೋಡಿ ಎಂತ ಅದ್ಭುತ. ಆ ಧರ್ಮ, ಈ ಧರ್ಮ, ಶಿವಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ, ಕ್ರೈಸ್ತ, ಇಸ್ಲಾಂ, ಈಗಂತೂ ಬಹಳ ದೊಡ್ಡ ಗಲಾಟೆ ನಡೆದಿದೆ ಧರ್ಮದ್ದು. ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ನಡೀತಾ ಇದೆ. ಇಲ್ಲ, ಇದು ಧರ್ಮ ಅಲ್ಲ, ಇದು ದಯೆಯೇ ಧರ್ಮದ ಮೂಲ. ಬಸವಣ್ಣವರು ಹೇಳಿದ್ರು, ಕಬೀರರು ಹೇಳಿದ್ರು, ಎಲ್ಲ ಶರಣರು, ಇಲ್ಲಿ ಸಕಲೇಶ್ ಮಾದರಸರು ಹೇಳ್ತಾ ಇದ್ದಾರೆ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ. ದಯೆ ತೋರಿಸೋದೇ ಬಹಳ ದೊಡ್ಡ ಧರ್ಮ. ಆ ದಯೆ ಒಂದಿತ್ತಂದ್ರೆ ಹೃದಯದಲ್ಲಿ, ಅದಕ್ಕೆ ಹೃದಯ ಎಂತ ಅದ್ಭುತ ಪದ ಸೃಷ್ಟಿ ಮಾಡಿದ ನೋಡಿ. ಅಲ್ಲಿ ದಯೆ ಇದ್ದಿದ್ದು ಹೃದಯ, ಹೃದಯದಲ್ಲಿ ದಯೆ ಇರಬೇಕು, ಅದು ಹೃದಯ. ಆ ದಯೆ ಇಲ್ಲದೆ ಹೋದ್ರೆ ಧರ್ಮನೇ ಅಲ್ಲ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ. ಆಮೇಲೆ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ. ಎಂಥ ಅದ್ಭುತವಾದ ಮಾತು ಹೇಳ್ತಾರೆ. ನೀವು ಯಾರೋ ಒಬ್ಬ ಕಷ್ಟದಲ್ಲಿ ಬಳಲ್ತಾ ಇರ್ತಾನೆ, ಅವನಿಗೆ ದುಡ್ಡು ಕೊಡಿ, ದುಡ್ಡಿನ ಸಹಾಯ ಮಾಡಿದ್ರೆ ಸಂತೋಷ ಆಗುತ್ತೆ, ಆಗಲ್ಲ ಅಂತ ಏನಲ್ಲ. ಆದರೆ ಅದು ತಾತ್ಕಾಲಿಕ ಆಗುತ್ತೆ. ಹಣದ ಆಸೆ ಇನ್ನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ಅವನ ಏನು ಯಾವುದಕ್ಕೋಸ್ಕರ ದುಃಖ ಆಗಿದೆ, ಅವನಿಗೆ ಏನು ಸಮಸ್ಯೆ ಬಂದಿದೆ, ಅದನ್ನು ಪರಿಹರಿಸುವಂತಹ ವಿಚಾರದ ಸಹಾಯ ಮಾಡಿಬಿಟ್ರೆ ಅದೇ ಬಹಳ ದೊಡ್ಡ ಸಹಾಯ. ದುಡ್ಡಿನ ಸಹಾಯಕ್ಕಿಂತಲೂ ವಿಚಾರದ ಸಹಾಯ. ಇನ್ನು ಜೀವನದಲ್ಲಿ ಅವನು ಎಂದೂ ಮರೆಯಲ್ಲ ವಿಚಾರದ ಸಹಾಯ ಮಾಡಿದ್ರೆ. ಅದರ ಅರ್ಥ ದುಡ್ಡಿನ ಸಹಾಯ ಮಾಡಬೇಡಿ ಅಂತಲ್ಲ. ನಿಮ್ಮ ಹತ್ರ ಹಣ ಇದ್ದಾಗ, ಕಷ್ಟದಲ್ಲಿದ್ದಾಗ ಅವರಿಗೆ ಹಣಕಾಸಿನ ನೆರವು ಮಾಡಬೇಕು, ಅದು ಶ್ರೇಷ್ಠನೇ. ತನುಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ಬೇಕು ಅಂತ ಹೇಳಿದಾರಲ್ಲ. ಧನ ಸಹಾಯವೂ ಶ್ರೇಷ್ಠವಾದದ್ದೇ, ಅದಕ್ಕಿಂತ ಶ್ರೇಷ್ಠವಾದದ್ದು ವಿಚಾರದಿಂದ ಸಹಾಯಗಳಿಲ್ಲ. ಹಂಗಂತ ಒಬ್ಬ ಜಿಪುಣ, ಎಂದು ಯಾರಿಗೂ ಕೊಡ್ಲಾರದವನು, ಈ ವಾಕ್ಯ ಕೇಳ್ಕೊಂಡ್ಬಿಟ್ಟು ತುಂಬ ಖುಷಿಯಾಗ್ಬಿಡುತ್ತೆ ಅವನಿಗೆ. ಯಾಕಂದ್ರೆ ವಿಚಾರ ಹೇಳ್ತೀನಿ ಬಿಡು, ಬೇಕಾದಷ್ಟು ಸಲಹೆ ಕೊಡ್ತೀನಿ, ಬೇಕಾದಷ್ಟು ಭಾಷಣ ಮಾಡ್ತೀನಿ, ನಾನೊಂದು ಕಾಣೆ ದುಡ್ಡು ಕೊಡಲ್ಲ, ಒಂದು ಆಣೆ ದುಡ್ಡು ಕೊಡಲ್ಲ ಅಂದ್ರೆ ಅವನದು ಅಲ್ಲಿ ಪ್ರಯೋಜನ ಇಲ್ಲ. ಅವನೇನು ವಿಚಾರ ಹೇಳ್ತಾನೆ, ತಾನೇ ಇನ್ನೂ ಉದ್ಧಾರ ಆಗಿಲ್ಲ ಜಿಪುಣ, ಅವನು ಬೇರೆಯವ್ರಿಗೆ ಏನು ವಿಚಾರ ಹೇಳ್ತಾನೆ. ಆದ್ರಿಂದ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ನಮ್ಮ ಜ್ಞಾನವನ್ನು ಬೆಳೆಸಿ ಇನ್ನೊಬ್ಬರ ನಿಜವಾಗಿ ದುಃಖವನ್ನು ಪರಿಹಾರ ಮಾಡ್ತೀವಲ್ಲ, ಅದು ಗುರುವಾದಂಥವನು ಶಿಷ್ಯನನ್ನು ಉದ್ಧರಿಸೋದು ವಿಚಾರಗಳ ಮೂಲಕವೇ, ಆಚಾರದ ಮೂಲಕವೇ. ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯ ಇತ್ತು ಅಂತ ಬಸವಣ್ಣವ್ರು. ಸಾಮಾನ್ಯವಾಗಿ ಬಸವಣ್ಣವ್ರು ಬರಕ್ ಮುಂಚೆ ಏನ್ ತಿಳ್ಕೊಂಡಿದ್ರು, ಉಪನಿಷತ್ಕಾರರು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಉಪನಿಷತ್ಕಾರರು ಹೋದ್ಮೇಲೆ ಉಪನಿಷತ್ತುಗಳ ಕಾಲ ಮುಗಿಯುತ್ತೆ. ಎಲ್ಲದಕ್ಕೂ ಒಂದೊಂದು ಕಾಲ ಇರುತ್ತೆ, ಕಾಲ ಮುಗಿಯುತ್ತೆ. ಉಪನಿಷತ್ತುಗಳಾದ್ಮೇಲೆ ಬಸವಣ್ಣವರವರೆಗೆ ವಿಚಾರವೂ ಒಂದು ಸಹಾಯ, ಜ್ಞಾನವೂ ಒಂದು ಸಂಪತ್ತು ಅಂತ ಹೇಳೋರು ಬಹಳಷ್ಟು ಜನ ಬರಲಿಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಅಲ್ಲಲ್ಲೇನೋ ಒಂದು ಸುಭಾಷಿತ ಹೇಳಿರ್ಬೋದು. ಆದರೆ ಅನುಭವ ಮಂಟಪ ಅಂತ ರಚನೆ ಮಾಡಿ ವಿಚಾರಕ್ಕೆ, ಎಲ್ಲರ ವಿಚಾರಕ್ಕೆ ಬೆಲೆ ಕೊಟ್ಟು, ಒಂದು ಸಣ್ಣ ಮಗು ಹೇಳಿದ್ರು, ಚನ್ನಬಸವಣ್ಣಂತ ಸಣ್ಣ ಮಗು ಹೇಳಿದ್ರು, ಆ ವಿಚಾರವನ್ನು ತೆಗೆದುಕೊಳ್ಳುವಂಥ ಔದಾರ್ಯ ಬಸವಣ್ಣವ್ರು ಮಾಡಿದ್ರು. ಅನುಭವ ಮಂಟಪ ಮಾಡ್ತು. ವಿಚಾರದೆಂಬಿಟ್ಟು ಸಹಾಯಗಳಿಲ್ಲ. ಸಚರಾಚರಕ್ಕೆ ಸಕಳೇಶ್ವರ ದೇವನನ್ನು ಬಿಟ್ಟು, ಸಕಳೇಶ್ವರನ ಬಿಟ್ಟು ಬೇರೆ ದೈವವಿಲ್ಲ. ಅಂದ್ರೆ ಸಚರ ಅಚರ. ಸಚರ ಚಲಿಸುವಂತಹದ್ದು, ಅಚರ ಚಲಿಸದೇ ಇರ್ತಕ್ಕಂಥದ್ದು.
ಮರ ಗಿಡ ಒಂದೇ ಕಡೆ ನಿಂತಿದೆ, ಜೀವ ಇದೆ ಅವಕ್ಕೆ, ಆದರೆ ಅವು ಅಚರ, ಚಲಿಸಕ್ಕೆ ಬರಲ್ಲ ಅವಕ್ಕೆ. ಸಚರ ಅಂದರೆ ಪ್ರಾಣಿಗಳು, ಮನುಷ್ಯ ಒಂದು ಕಡೆಯಿಂದ ಒಂದು ಕಡೆಗೆ ಅಡ್ಡಾಡ್ತಾರಲ್ಲ, ಆಹಾರ ನೋಡ್ಕೊಂಡು ಮತ್ತೊಂದು ನೋಡ್ಕೊಂಡು ಅಡ್ಡಾಡ್ತಾರಲ್ಲ, ಅದು ಸಚರ. ಅಡ್ಡಾಡ್ಲಾರ್ದೆ ಬದುಕಿರ್ತಾವಲ್ಲ ಅಚರ. ಸಚರಾಚರಕ್ಕೆ ಸಕಳೇಶ್ವರ ದೇವನಿಂದ ಬಿಟ್ಟು ದೈವವಿಲ್ಲ. ಅಂದ್ರೆ ಎಂಥ ಅದ್ಭುತವಾದದ್ದು! ಎಲ್ಲರನ್ನೂ ಕಾಪಾಡ್ತಕ್ಕಂಥವನು ಅವನೇ ಪರಮಾತ್ಮ. ಅವನೇ ಸಾವು ತಂದಾಗ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋ ಪ್ರಯತ್ನವೂ ಬೇಡ. ಅವನ ರಕ್ಷಕ ಹೌದು, ಆದರೆ ನಿಯಮಾನುಸಾರವಾಗಿ ಅವನ ಶಿಕ್ಷಕನೂ ಹೌದು, ಭಕ್ಷಕನೂ ಹೌದು. ಪರಮಾತ್ಮ ಭಕ್ಷಣೆ ಮಾಡ್ತಿರುವಾಗ ಅಂದ್ರೆ ಮಹಾಪ್ರಳಯ ಆಗ್ತದೆ, ಭೂಕಂಪ ಆಗ್ತದಲ್ಲ, ಸುನಾಮಿ ಬರ್ತದಲ್ಲ, ಆಗ ಪರಮಾತ್ಮನ ನಾಲಿಗೆಗೆ ನಾವು ಸೇರ್ತಾ ಇದ್ದೀವಿ ಅನ್ನುವ ಸಹಜ ಭಾವ ಇದ್ಬಿಟ್ರೆ ಅವನಿಗೇನು ಘಾಸಿ ಆಗೋದಿಲ್ಲ. ಆದ್ರಿಂದ ಸಚರ ಅಚರವನ್ನು ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಪಡಿಸಿ ಅವಕ್ಕೆ ಸಂಸ್ಕಾರ ಕೊಟ್ಟು ಹೊಸ ಹೊಸ ಜನ್ಮಗಳನ್ನು ಕೊಟ್ಟು ಸಂಸ್ಕಾರ ನೀಡ್ತಕ್ಕಂಥ ಮಹಾ ಚೈತನ್ಯ ಅದು ಪರಮಾತ್ಮನಲ್ಲಿದೆ. ಎಲ್ಲ ಸಚರಕ್ಕೆ ಅಚರಕ್ಕೆ ಸಚರಾಚರಕ್ಕೆ ಸಕಳೇಶ್ವರ ದೇವನಿಂದ ಬಿಟ್ಟು ದೈವವಿಲ್ಲ ಅಂತ ಅನ್ನುವ ಮಾತನ್ನು ಹೇಳ್ತಾರೆ. ಬಹಳ ಅದ್ಭುತವಾದ ವಚನ ಇದು. ಇದನ್ನ ಪ್ರತಿನಿತ್ಯ ನೆನೆಸ್ಕೊಳ್ಳಿ. ಬೆಳಿಗ್ಗೆ ಎದ್ದು ಕೂಡಲೇ ಆಸೆ ಅನ್ನುವಂಥದ್ದು ಘಾಸಿ ಮಾಡಲ್ಲ ನಮ್ಮನ್ನು. ಆಸೆಯಿಂದ ಬಿಟ್ಟು ಹಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಕಿರಿಯರಿಲ್ಲ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ, ಸಚರಾಚರಕ್ಕೆ ಸಕಳೇಶ್ವರ ದೇವನಿಂದ ಬಿಟ್ಟು ದೈವವಿಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.